ದುಡ್ಡು ನಿಮಗೆ ಎಲ್ಲವನ್ನು ಬೈ ಮಾಡೋಕ್ಕಾಗಲ್ಲ, ಹ್ಯಾಪಿನೆಸ್ ಆಗಲಿ ಆ ಥರದ್ದು ಎಲ್ಲ ಬೈ ಮಾಡೋಕ್ಕಾಗಲ್ಲ. ಆದರೆ ಬೇಜಾರಾದಾಗ ಕಾರಲ್ಲಿ ಕೂತ್ಕೊಂಡು ಅಳಿ, ಸೈಕಲ್ ಮೇಲೆ ಕೂತ್ಕೊಂಡು ಅಳಬೇಡಿ, ಅಂದರೆ ದುಡ್ಡು ಮಾಡಿ ಅಂತ. ನಾನು ಆ್ಯಕ್ಚುಲಿ ತುಂಬ ಜನ ಈ ಥರ ಪಾಡ್ಕಾಸ್ಟ್ ಕರೀತಾರೆ. ಆ್ಯಕ್ಚುಲಿ ಸ್ವಲ್ಪ ಬೋರ್ ಆಗುತ್ತೆ. ಬಟ್ ನನಗೆ ನಿಮ್ಮ ಕರೆದ ನಾ ಯಾಕೆ ಬಂದೆ ಅಂತಂದರೆ, ಅಲ್ಲಿ ಫೈನಾನ್ಸ್ ಬಗ್ಗೆ ನಾನು ಲೈಫಲ್ಲೇ ಮಾತಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾತಾಡ್ತಿರೋದು ನನ್ನ ಫಿನಾನ್ಸ್ ಬಗ್ಗೆ. ಆಮೇಲೆ ನಿಮ್ಮ ಜೊತೆ ಒಂದು 10 ನಿಮಿಷ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಒಂದು ಲೆಸನ್ ಸಿಗುತ್ತೆ ಅನ್ನೋದೊಂದು ಸ್ವಾರ್ಥ ಕೂಡ. 22 ವಯಸ್ಸಿಂದ ಶುರು ಮಾಡಿ 30-35 ತನಕ ನಾವು ಯಾವ ಥರ ಝೂಮಲ್ಲಿ ಇರ್ತೀವಿ ಅಂತಂದರೆ, ಜಗತ್ತೇ ನಾವು. ನಾನು ಒಂದು ಕಾಲಕ್ಕೆ ಹೆಂಗಿದ್ದೆ ಅಂದರೆ, ಹುಚ್ಚಿನ ಥರ ಇದ್ದೆ. ನಾನು ಬೆಳಗ್ಗೆ ಎದ್ರೆ ಕಂಪ್ಯೂಟರ್ ಎದುರುಗಡೆ ಕೂತಿದ್ದೆ, ಸ್ಟಾಕ್ ಮಾರ್ಕೆಟ್ ನೋಡ್ತಿದ್ದೆ, ಬರೀ ಅದೇ ಕಂಪ್ಲೀಟ್ ಮುಗಿಯೋ ತನಕ ಅದರಲ್ಲೇ ಇರ್ತಿದ್ದೆ. ಆಮೇಲೆ ಸಿಗರೆಟ್ ಸೇತಿದ್ದೆ, ಆಮೇಲೆ ಎಣ್ಣೆ ಹೊಡಿತಿದ್ದೆ ಅಂತ ಹೇಳಿದರು. ನೀವು ಇಷ್ಟು ಬೇಗ ಈ ಒಂದು ರಿಯಲೈಸೇಷನ್ ಆಗಿದ್ದು ಹೆಂಗೆ? ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಕಾಲೇಜ್ ಫೀಸ್ ಕಟ್ಟೋದಕ್ಕೂ ದುಡ್ಡೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ನೀನು ಹಿಮಾಲಯದಲ್ಲಿ ಕೂತ್ಕೊಂಡ್ರು ನೀನು ಲಕ್ಷ ಸಂಪಾದನೆ ಮಾಡ್ಬೋದು, ಇದನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ಕಲಿಬೇಕು ಅಂದರು.